Hello everyone, welcome to Sanmargaha classes. Let us see question number 8 of chapter Conservation of Plants and Animals. Define biodiversity. ಓಕೆ, ನೀವು ಹಾಗಿದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫ್ರೆಂಡ್ ಆ್ಯಂಡ್ ಫೋ ಚಾಪ್ಟರ್ಲಿ ಕಲ್ತಿದ್ದೀರಿ. ನಮ್ಮ ಸರೌಂಡಿಂಗ್ ಅಲ್ಲಿ ಬೇಕಾದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ಇಟ್ ಮೇ ಬಿ ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಸೋವಾ ಅಲ್ವಾ? ದೀಸ್ ಆರ್ ಡಿಫರೆಂಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಅಂದ್ರೆ ನಮ್ ಕಣ್ಣಿಗೆ ಕಾಣೋದಿಲ್ಲ ಅಂದ್ರೆ ಅವು ಇಲ್ಲ ಅಂತ ಅರ್ಥ ಅಲ್ಲ, ಅವು ನಮ್ ಕಣ್ಣಿಗೆ ಕಾಣ್ತಾ ಇಲ್ಲ ಅಷ್ಟೇ. ಯೂಸಿಂಗ್ ಸಮ್ ಸ್ಪೆಷಲೈಸ್ಡ್ ಇಕ್ವಿಪ್ಮೆಂಟ್ ವಿ ಕ್ಯಾನ್ ಸಿ ದೆಮ್ ಅಲ್ವಾ? ಅದನ್ನ ನಾವು ನೋಡ್ಬೋದು ಮೈಕ್ರೋಸ್ಕೋಪ್ ಅನ್ನೆಲ್ಲ ಯೂಸ್ ಮಾಡ್ಕೊಂಡು. ಈಗ ಹಾಗಿದ್ರೆ ಬಯೋಡೈವರ್ಸಿಟಿ ಕ್ವಶನ್ ಕೇಳ್ಕೊಂಡು ನಾನು ಯಾಕೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದ್ರೆ, ಬಯೋಡೈವರ್ಸಿಟಿ ಹಿಯರ್ biodiversity is the collection of different plants, animals and microorganisms commonly found in an area. ಒಂದು ಏರಿಯಾದಲ್ಲಿ ಯಾವ್ಯಾವ ಪ್ಲಾಂಟ್ಸ್ ಇರಬಹುದು, ಡಿಫರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್, ಅನಿಮಲ್ಸ್ ಅಂಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಏನ್ ಸಿಗ್ತದಲ್ಲ ಅದನ್ನೆಲ್ಲ ಸೇರಿ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಸಿ, ಬಯೋ ವಿಚ್ ರೆಫರ್ಸ್ ಟು ಸಮಥಿಂಗ್ ಲಿವಿಂಗ್ ಅಲ್ವಾ? ಲಿವಿಂಗ್ ಥಿಂಗ್ ಅನ್ನೋದನ್ನ ಬಯೋ ಅನ್ನುವಂಥದ್ದು ಇಂಡಿಕೇಟ್ ಮಾಡುತ್ತೆ. ಡೈವರ್ಸಿಟಿ ಮೀನ್ಸ್ ವೆರೈಟಿ. ಸೊ ದರ್ ಇಸ್ ವೆರೈಟಿ ಇನ್ ಲಿವಿಂಗ್ ಬೀಯಿಂಗ್ಸ್. ಬಯೋಡೈವರ್ಸಿಟಿ ಇಸ್ ದ ಕಲೆಕ್ಷನ್ ಆಫ್ ಡಿಫರೆಂಟ್ ಪ್ಲಾಂಟ್ಸ್. ಬೇರೆ ಬೇರೆ ಪ್ಲಾಂಟ್ಸ್ ಇರುತ್ತೆ. ಮ್ಯಾಂಗೋ ಇರ್ಬೋದು, ಸಾಲ್ ಇರ್ಬೋದು, ಟಿಕಾ ಇರ್ಬೋದು, ಅಂಡ್ ನಿಮಗೆ ಮತ್ತೆ ಯಾವ್ಯಾವ್ದು ಮರ ಗೊತ್ತಿದೆ ಅದೆಲ್ಲ ಪ್ಲಾಂಟ್ಸ್ ಏನಿದೆ, ಡಿಫರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್. ಅದ್ರ ಜೊತೆಗೆ ಆನಿಮಲ್ಸ್, ಎಲಿಫೆಂಟ್ ಇರ್ಬೋದು, ಡೀರ್ ಇರ್ಬೋದು, ಟೈಗರ್, ರ್ಯಾಬಿಟ್ಸ್, ದೆನ್ ಈ ರೀತಿ ಬೇರೆ ಬೇರೆ ಅನಿಮಲ್ಸ್ ಇರ್ಬೋದು. ಅಂಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಇರ್ಬೋದು, ಫಂಗೈ ಇರ್ಬೋದು, ಪ್ರೋಟೋಸೋವಾಸ್ ಇರ್ಬೋದು. ಈ ರೀತಿ ಬೇರೆ ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ಸ್, ಇದನ್ನೆಲ್ಲ ಸೇರಿ ಬಯೋಡೈವರ್ಸಿಟಿ ಅಂತ ಕರೆದಿರ್ತೀವಿ. ಥ್ಯಾಂಕ್ ಯು.